ನಮಸ್ಕಾರ ವೀಕ್ಷಕರೇ. ನಿನ್ನೆಯಿಂದ ಆಲ್ ಐಸ್ ಆನ್ ರಾಫಾ ಅಂತ ಕೆಲ ಬಾಲಿವುಡ್ ಸೆಲೆಬ್ರಿಟಿಗಳು ಬೊಬ್ಬೆ ಹಾಕ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಈ ಬಗ್ಗೆ ನಿನ್ನೆ ಎಪಿಸೋಡ್ ನಲ್ಲಿ ಸವಿವರವಾಗಿ ಹೇಳಿದ್ವಿ. ಈಗ ಭಾರತೀಯ ಕ್ರಿಕೆಟರ್ ಒಬ್ಬ ವಾಸ್ತವವನ್ನ ಬಿಚ್ಚಿಡೋ ಪೋಸ್ಟ್ ಹಾಕಿ ಎಲ್ಲರ ಗಮನವನ್ನ ಸೆಳೀತಾ ಇದ್ದಾರೆ. IPL ನಲ್ಲಿ ಮಿಂಚು ಹರಿಸಿದ್ದ ರಾಹುಲ್ ತೆವಾಟಿಯಾ ಆಲ್ ಐಸಾನ್ ಹಿಂದೂಸ್ ಇನ್ ಪಾಕಿಸ್ತಾನ್ ಅಂತ ಹಾಕೋ ಮೂಲಕ ಗಣ್ಯರು ಎನಿಸಿಕೊಂಡವರ ದೇಶದ್ರೋಹಿ ಮನಸ್ಥಿತಿಗೆ ಹೊಡೆತ ಕೊಟ್ಟಿದ್ದಾರೆ. ವಾಸ್ತವತೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋ ಮೂಲಕ ಎಲ್ಲರಿಗೂ ಮಾದರಿ ಆಗ್ತಾ ಇದ್ದಾರೆ. ಇನ್ನೊಂದೆಡೆ ಇಸ್ರೇಲ್ ಇನ್ನೊಂದು ಹಂತ ಮುಂದಕ್ಕೆ ಹೋಗಿದ್ದು ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳೋದಕ್ಕೆ ದಿಟ್ಟ ಹೆಜ್ಜೆಯನ್ನ ಇಡ್ತಾ ಇದೆ. ಅತ್ತ ಅಮೆರಿಕದಲ್ಲಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾನು ಅಧಿಕಾರಕ್ಕೆ ಬಂದ್ರೆ ಇಸ್ರೇಲ್ ವಿರೋಧಿಗಳು ಹಾಗೂ ಮೂಲಭೂತವಾದಿಗಳನ್ನ ದೇಶದಿಂದ ಓಡಿಸ್ತೇನೆ ಅಂತ ಘೋಷಣೆ ಮಾಡಿದ್ದಾರೆ. ಹಾಗಿದ್ರೆ ತೆವಾಟಿಯಾ ಹೇಳಿದ್ದೇನು, ಇಸ್ರೇಲ್ನಲ್ಲಿ ಈಗ ಆಗ್ತಾ ಇರೋದು ಏನು, ಯಾವ ಸೆಲೆಬ್ರಿಟಿಗಳು ಹಮಾಸ್ ಉಗ್ರರ ಬೆನ್ನಿಗೆ ನಿಂತಿಲ್ಲ, ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದ ಕ್ರಿಕೆಟ್ ಆಟಗಾರ ರಾಹುಲ್ ತೆವಾಟಿಯಾ ಈಗ ಎಲ್ಲರ ಗಮನವನ್ನ ಸೆಳೀತಾ ಇದ್ದಾರೆ. ಸಂಬಂಧವೇ ಇಲ್ಲದೆ ಪ್ಯಾಲೆಸ್ತೀನ್ಗಾಗಿ ಕೊಡಪಾನ ಕಣ್ಣೀರು ಹಾಕ್ತಾ ಇರೋ ಬಾಲಿವುಡ್ನ ಹಲವು ಸೆಲೆಬ್ರಿಟಿಗಳ ಮಧ್ಯೆ ಪಾಕಿಸ್ತಾನದಲ್ಲಿರೋ ಹಿಂದೂಗಳ ಸ್ಥಿತಿ ಏನಾಗಿದೆ ಗೊತ್ತಾ ಅಂತ ದನಿ ಏರಿಸ್ತಾ ಇದ್ದಾರೆ ರಾಹುಲ್ ತೆವಾಟಿಯಾ. ಕೇವಲ ಭಾರತ ಅಂತ ಅಲ್ಲ, ಹಿಂದೂಗಳ ದನಿಯನ್ನ ಅಡಗಿಸೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ವ್ಯವಸ್ಥಿತವಾದ ಹುನ್ನಾರ ನಡೆಯುತ್ತೆ ಅನ್ನೋದಕ್ಕೆ ತೆವಾಟಿಯಾ ಹೇಳಿಕೆಯೇ ಉದಾಹರಣೆ. ರಾಫಾ ಮೇಲೆ ಅನುಕಂಪ ತೋರಿಸ್ತಾ ಇರೋ ಸೆಲೆಬ್ರಿಟಿಗಳು, ಅಂತಾರಾಷ್ಟ್ರೀಯ ಮಾಧ್ಯಮಗಳು ಹಾಗೂ ಮಾನವ ಹಕ್ಕುಗಳ ಆಯೋಗ ಪಾಕಿಸ್ತಾನದಲ್ಲಿ ಹಿಂದೂಗಳ ನರಮೇಧ ಆದಾಗ ಯಾಕೆ ಸುಮ್ಮನಿದ್ರಿ, ಕಾಶ್ಮೀರಿ ಪಂಡಿತರ ಕಗ್ಗೊಲೆ ಆದಾಗ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ತಾ ಇದ್ದಾರೆ. 46 ಜನರು ಮೃತಪಟ್ಟಿದ್ದಕ್ಕೆ ಇಡೀ ವಿಶ್ವವೇ ಅಯ್ಯಯ್ಯೋ ಅಂತ ಹೇಳ್ತಾ ಇದೆ. ಆದ್ರೆ ಕಾಶ್ಮೀರ, ಪಾಕಿಸ್ತಾನ, ಬಾಂಗ್ಲಾದೇಶಗಳಲ್ಲಿ ಲಕ್ಷ ಲಕ್ಷ ಹಿಂದೂಗಳ ಮಾರಣ ಹೋಮವಾಗಿದೆ. ಇದರ ಬಗ್ಗೆ ಯಾಕೆ ಯಾರು ಮಾತಾಡಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಪಾಕಿಸ್ತಾನದಲ್ಲಿ ಇಂದಿಗೂ 3ರಲ್ಲಿ ಒಬ್ಬ ಹಿಂದೂ ಹುಡುಗಿ ಮೇಲೆ ಅತ್ಯಾಚಾರ ಆಗುತ್ತೆ. ಮತಾಂತರಕ್ಕೆ ಒಪ್ಪಿಲ್ಲ ಅಂದ್ರೆ ಕಗ್ಗೊಲೆಗಳಾಗ್ತಾ ಇದೆ. ಇದ್ಯಾವುದರ ಬಗ್ಗೆಯೂ ದನಿ ಎತ್ತದವರಿಗೆ ಹಮಾಸ್ ಉಗ್ರರ ಮೇಲೆ ಯಾಕಿಷ್ಟು ಕರುಣೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ತೆವಾಟಿಯಾ. ಇಲ್ಲಿ ಗಮನಿಸಬೇಕಾಗಿರೋ ಅಂಶಗಳಿವೆ. ಅದೇನಂದ್ರೆ ತೆವಾಟಿಯಾಗೆ ಅವಕಾಶಗಳು ಹಾಗೂ ಹಣಕ್ಕಾಗಿ ಸಾಕಷ್ಟು ಆಮಿಷಗಳು ಅವರನ್ನ ಹುಡುಕಿಕೊಂಡು ಬರಬಹುದು, ಅಥವಾ ಅವರೇ ಹುಡುಕಿಕೊಂಡು ಹೋಗ್ಬೋದಿತ್ತು. ಹೇಗೆ ಹಣ ಸಿಗುತ್ತೆ, ಅವಕಾಶ ಸಿಗುತ್ತೆ ಅಂತ ಗೊತ್ತಾದ್ರೆ ಏನು ಬೇಕಾದ್ರೂ ಮಾಡೋಕೆ ಸಿದ್ಧರಿರೋ ಗಣ್ಯರನ್ನ ಭಾರತೀಯರು ನೋಡ್ತಾ ಇದ್ದಾರೆ. ಅಂತವರ ಸಾಲಿಗೆ ತೆವಾಟಿಯಾ ಕೂಡ ಸೇರಬಹುದಿತ್ತು. ಅಬ್ಬಬ್ಬಾ ಅಂದ್ರೆ 4 ದಿನ ಜನ ಮಾತಾಡ್ತಾರೆ, ಮತ್ತೆ ಎಲ್ಲವೂ ಸರಿ ಹೋಗುತ್ತೆ. ಹೇಗೂ ಭಾರತೀಯರಲ್ಲಿ ಒಗ್ಗಟ್ಟಿಲ್ಲ, ಅವರವರೇ ಕಿತ್ತಾಡ್ತಾರೆ. ಅಂತದ್ರಲ್ಲಿ ನನ್ನನ್ನ ಯಾರು ನೆನಪಿಟ್ಕೊಳ್ತಾರೆ ಅಂತ ಅವರು ಕೂಡ ರಫಾಗೆ ಕಣ್ಣೀರು ಸುರಿಸಬಹುದಿತ್ತು. ಆದ್ರೆ ಅದ್ಯಾವ ದಾರಿಯನ್ನು ಹಿಡಿಯದೆ ವಾಸ್ತವದ ಪರ, ಶೋಷಣೆಗೆ ಒಳಗಾಗ್ತಾ ಇರುವವರ ಪರ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ದೇಶದ ಪರ ನಿಂತಿದ್ದಾರೆ. ಇದೇ ಕಾರಣಕ್ಕೆ ಅವರನ್ನ ಎಲ್ಲರಿಗೂ ಮಾದರಿ ಅಂತ ಹೇಳ್ತಾ ಇರೋದು. ಇನ್ನು ಈ ಪರ ವಿರೋಧ ಚರ್ಚೆಗಳ ಮಧ್ಯೆ ಯಾರೆಲ್ಲ ರಾಫಾಗೆ ಬೆಂಬಲ ನೀಡಿದ್ದಾರೆ, ಯಾರೆಲ್ಲ ನೀಡಿಲ್ಲ ಅನ್ನೋದು ಕೂಡ ಚರ್ಚೆಗೆ ಒಳಗಾಗ್ತಾ ಇದೆ. ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅನ್ನೋದನ್ನ ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದ್ವಿ. ಯಾರೆಲ್ಲ ಸಪೋರ್ಟ್ ಮಾಡಿಲ್ಲ ಅನ್ನೋದನ್ನ ಈಗ ಹೇಳ್ತೀವಿ. ಶಾರುಖ್ ಖಾನ್, ಕತ್ರಿನಾ ಕೈಫ್, ವಿಕ್ಕಿ ಕೌಶಾಲ್, ಅಮಿತಾಬ್ ಬಚ್ಚನ್, ಐಶ್ವರ್ಯ ರೈ, ಅಕ್ಷಯ್ ಕುಮಾರ್, ರಣದೀಪ್ ಹೂಡಾ, ಪ್ರಭಾಸ್, ರಾಮ್ ಚರಣ್ ಹಾಗೂ ಇನ್ನೂ ಕೆಲ ನಟರು ಈವರೆಗೆ ರಾಫಾಗೆ ಬೆಂಬಲ ಸೂಚಿಸಿಲ್ಲ. ಮುಂದೇನೋ ಗೊತ್ತಿಲ್ಲ. ಇನ್ನು ಇದೆಲ್ಲದರ ಮಧ್ಯೆ ಇನ್ನೊಬ್ಬಳು ಬಾಲಿವುಡ್ ನಟಿ ಬಗ್ಗೆ ನಾವು ಹೇಳಲೇಬೇಕು. ಆಕೆ ಹೆಸರು ನುಸ್ರತ್ ಭರೋಚಾ ಅಂತ. ಇತ್ತೀಚೆಗಿನ ಹಿಂದಿ ಸಿನಿಮಾ ನೋಡುವವರಿಗೆ ಈಕೆಯ ಮುಖ ಪರಿಚಯ ಇದ್ದೇ ಇರುತ್ತೆ. ವಿಷಯ ಏನಂದ್ರೆ, ಕಳೆದ ವರ್ಷ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ ಯುದ್ಧ ಆರಂಭ ಆದಾಗ ಈಕೆ ಇಸ್ರೇಲ್ ನಲ್ಲಿದ್ಲು. ಹೇಗಾದ್ರೂ ಮಾಡಿ ನನ್ನನ್ನ ಕಾಪಾಡಿ ಅಂತ ಅತ್ತು ಕರೆದು ಕೇಳಿಕೊಂಡಿದ್ಲು. ಇಸ್ರೇಲ್ ಎಂಬಸಿ ಹಾಗೂ ಭಾರತೀಯ ವಿದೇಶಾಂಗ ಇಲಾಖೆ ಆಕೆಯನ್ನ ಸುರಕ್ಷಿತವಾಗಿ ಕರೆದುಕೊಂಡು ಬಂದಿತ್ತು. ಭಾರತಕ್ಕೆ ಬರ್ತಾ ಇದ್ದ ಹಾಗೆ ಇಸ್ರೇಲ್ ಹಾಗೂ ಕೇಂದ್ರ ಸರ್ಕಾರಕ್ಕೆ ಅನಂತ ಧನ್ಯವಾದಗಳನ್ನ ತಿಳಿಸಿದ್ಲು. ಆದ್ರೆ ಈಗ ಆಲ್ ಐಸಾನ್ ರಫಾ ಅಂತ ಪೋಸ್ಟ್ ಮಾಡಿ ನಿಯತ್ತು ಅಂದ್ರೆ ಏನು ಅನ್ನೋದಕ್ಕೆ ಉದಾಹರಣೆ ಆಗಿದ್ದಾಳೆ. ಇದೆಲ್ಲ ಗಮನಿಸ್ತಾ ಇರೋ ಜನರು ಇವರೆಲ್ಲರಿಗೂ ಒಂದೇ ಕಡೆಯಿಂದ ಇಂಥ ಪೋಸ್ಟ್ ಗಳನ್ನ ಹಾಕೋದಕ್ಕೆ ಆದೇಶವೋ ಆಮಿಷವೋ ಬರ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಆದ್ರೆ ಇದಕ್ಕೆಲ್ಲ ಮನಸ್ಸು ಹೇಗೆ ಒಪ್ಪುತ್ತೆ ಅನ್ನೋದಕ್ಕೆ, ಅಥವಾ ತಾವು ಮಾಡ್ತಾ ಇರೋದು ಯಾವ ರೀತಿಯಲ್ಲಿ ಸರಿ ಅನ್ನೋದಕ್ಕೆ ಗಣ್ಯರೇ ಉತ್ತರ ಕೊಡಬೇಕಿದೆ. ಒಂದು ಕಡೆ ಇಡೀ ವಿಶ್ವಕ್ಕೆ ಇಸ್ರೇಲ್ ಅನ್ನೋದು ಹಾಟ್ ಟಾಪಿಕ್ ಆಗಿದೆ. ಇಷ್ಟ ಬಂದಂತೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಬೇರೆ ಬೇರೆ ದೇಶಗಳ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಇಸ್ರೇಲ್ ಹಮಾಸ್ ಉಗ್ರರ ವಿರುದ್ಧ ತನ್ನ ಕಾರ್ಯಾಚರಣೆಯನ್ನ ಮುಂದುವರಿಸಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ರಾಫಾ ಸುತ್ತಮುತ್ತ ಟ್ಯಾಂಕರ್ಗಳನ್ನ ನುಗ್ಗಿಸಿದ್ದು ಗಾಜಾ ಪಟ್ಟಿಯನ್ನ ಹಂತ ಹಂತವಾಗಿ ಕಂಟ್ರೋಲ್ಗೆ ತೆಗೆದುಕೊಳ್ತಾ ಇದ್ದಾರೆ.
ಇಸ್ರೇಲ್ನಲ್ಲಿ ಶಾಶ್ವತವಾಗಿ ನೆಮ್ಮದಿ ನೆಲೆಸಬೇಕು ಅಂದ್ರೆ ಉಗ್ರ ಶಕ್ತಿಗಳ ಸರ್ವನಾಶ ಆಗ್ಲೇಬೇಕು ಅಂತ ಪಟ್ಟು ಬಿದ್ದಿರೋ ನೆತನ್ಯಾಹು ಇದೆಲ್ಲದಕ್ಕೂ ಅಂತ್ಯ ಹಾಡೋದಕ್ಕೆ ದಿಟ್ಟ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಒಂದರ್ಥದಲ್ಲಿ ನೋಡಿದ್ರೆ ಮೋದಿಗಿಂತ ನೆತನ್ಯಾಹು ತುಂಬಾ ಅದೃಷ್ಟವಂತರು. ದೇಶ ಪುಟ್ಟದೇ ಇರಬಹುದು, ಆದ್ರೆ ಇಸ್ರೇಲ್ ಐಕ್ಯತೆ ಅಂತ ಬಂದಾಗ ಇಡೀ ದೇಶದ ಜನರೇ ಪಕ್ಷಾತೀತವಾಗಿ ಪ್ರಧಾನಿ ಬೆನ್ನಿಗೆ ನಿಂತಿದ್ದಾರೆ. ದೇಶ ಉಳಿಸಿಕೊಳ್ಳೋದಕ್ಕೆ ಕಟಿಬದ್ಧರಾಗಿದ್ದಾರೆ. ಮುಂದೆ ನಾನೇನ್ ಹೇಳ್ಬೇಕಿತ್ತು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಇನ್ನು ಹಲವರಲ್ಲಿ ಇರೋ ಪ್ರಶ್ನೆ ಏನಂದ್ರೆ, ಭಾರತ ಹಾಗೂ ಇಸ್ರೇಲ್ ಸ್ನೇಹ ಸಂಬಂಧ ಹೇಗಿದೆ, ಇಸ್ರೇಲ್ ಬೆನ್ನಿಗೆ ಭಾರತ ನಿಂತಿರೋದು ಯಾಕೆ ಅಂತ. ಇತಿಹಾಸದ ಕೆಲ ಘಟನೆಗಳನ್ನ ಮೆಲುಕು ಹಾಕ್ತಾ ಹೋದ್ರೆ ಇದಕ್ಕೆ ಉತ್ತರ ಸಿಗುತ್ತೆ. 1962ರಲ್ಲಿ ಇಂಡೋ ಚೀನಾ ವಾರ್ ಆದಾಗ ಅಂದಿನ ಪ್ರಧಾನಿ ನೆಹರು ಸಹಾಯಕ್ಕಾಗಿ ಹಲವು ರಾಷ್ಟ್ರಗಳಿಗೆ ಪತ್ರ ಬರೀತಾರೆ. ಆಗ ನಮ್ಮ ಸಹಾಯಕ್ಕೆ ಬಂದಿದ್ದು ಇದೇ ಇಸ್ರೇಲ್. 1971ರಲ್ಲಿ ಇಸ್ರೇಲ್ ಸ್ವತಃ ಶಸ್ತ್ರಾಸ್ತ್ರ ಕೊರತೆಯನ್ನ ಎದುರಿಸ್ತಾ ಇರುತ್ತೆ. ಆದ್ರೆ ಭಾರತ ಮನವಿ ಮಾಡಿದ್ದ ಕಾರಣಕ್ಕೆ ಇರಾನ್ಗೆ ಕಳಿಸಬೇಕಿದ್ದ ಶಸ್ತ್ರಾಸ್ತ್ರಗಳನ್ನ ಭಾರತಕ್ಕೆ ಕಳಿಸಿಕೊಡುತ್ತೆ. 1999 ಕಾರ್ಗಿಲ್ ಯುದ್ಧದ ಸಮಯ, ಅಡಗಿ ಕುಳಿತು ಅಟ್ಯಾಕ್ ಮಾಡ್ತಾ ಇದ್ದ ಪಾಕಿಸ್ತಾನದವರನ್ನ ಸದೆಬಡಿಯೋದಕ್ಕೆ ಭಾರತದ ಬಳಿ ಆಧುನಿಕ ತಂತ್ರಜ್ಞಾನ ಇರೋದಿಲ್ಲ. ಆಗ ಭಾರತ ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿದೆ ಅನ್ನೋ ಕೋಪಕ್ಕೆ ಅಮೆರಿಕ ಕೂಡ ಸಹಾಯಕ್ಕೆ ಬರೋದಿಲ್ಲ. ಅಮೆರಿಕಕ್ಕೆ ಹೆದರಿ ಉಳಿದ ದೇಶಗಳು ಭಾರತದ ಸಹಾಯಕ್ಕೆ ಬಂದಿರಲಿಲ್ಲ. ಆದ್ರೆ ಯಾರು ಏನೇ ಮಾಡ್ಲಿ ನಾನು ಸಹಾಯಕ್ಕೆ ಬರ್ತೀನಿ ಅಂತ ಭಾರತದ ಬೆನ್ನಿಗೆ ನಿಂತಿದ್ದು ಇದೇ ಇಸ್ರೇಲ್. ಇದರಿಂದ ಅಮೆರಿಕ ಇಸ್ರೇಲ್ ಸಂಬಂಧ ಹಾಳಾಯ್ತು, ಆದ್ರೆ ಭಾರತದ ಜೊತೆಗಿನ ಬಾಂಧವ್ಯ ಗಟ್ಟಿಯಾಯ್ತು. 2019 ಭಾರತದಲ್ಲಿ ಆರ್ಟಿಕಲ್ 370 ರದ್ದು ಮಾಡಲಾಯಿತು. ಆಗ ಭಾರತಕ್ಕೆ ಬೆಂಬಲ ನೀಡಿದ ಮೊದಲ ರಾಷ್ಟ್ರ ಇಸ್ರೇಲ್. ಇನ್ನು ಪ್ರಸ್ತುತವಾಗಿ ನೋಡಿದ್ರೆ ಭಾರತಕ್ಕೆ 2ನೇ ಹೆಚ್ಚು ಶಸ್ತ್ರಾಸ್ತ್ರ ನೀಡ್ತಾ ಇರೋ ದೇಶ ಇಸ್ರೇಲ್. ಅಷ್ಟೇ ಯಾಕೆ, ಅತ್ಯಾಧುನಿಕ ಕೃಷಿ ಉಪಕರಣ, ಬಯೋಟೆಕ್ನಾಲಜಿ, ಎಐ ತಂತ್ರಜ್ಞಾನ ಇದೆಲ್ಲದರಲ್ಲಿ ಭಾರತಕ್ಕೆ ಇಸ್ರೇಲ್ ಸಹಭಾಗಿಯಾಗಿದೆ. ಈಗ ಗೊತ್ತಾಯ್ತಾ ಪ್ರಧಾನಿ ಮೋದಿ ಯಾಕೆ ಇಸ್ರೇಲ್ ಬೆನ್ನಿಗೆ ನಿಂತಿದ್ದಾರೆ ಅಂತ. ಇಲ್ಲಿ ಒಂದು ವಿಷಯವನ್ನ ಗಮನಿಸಿ, ನೆಹರು ಕಾಲದಿಂದಲೂ ಇಸ್ರೇಲ್ ಭಾರತಕ್ಕೆ ಸ್ನೇಹಿತ. ಒಂದು ವೇಳೆ ಮೋದಿ ನನಗೆ ನೆಹರು ಸ್ನೇಹಿತ ಬೇಡ ಅಂತ ಇಸ್ರೇಲ್ ಅನ್ನ ವಿರೋಧಿಸಬಹುದಿತ್ತು, ಆದ್ರೆ ಹಾಗೆ ಮಾಡ್ಲಿಲ್ಲ. ಕಾರಣ ಇಷ್ಟೇ, ನೆಹರು, ಮೋದಿ, ರಾಹುಲ್ ಇವರೆಲ್ಲರಿಗಿಂತಲೂ ಶ್ರೇಷ್ಠವಾಗಿರೋದು ನಮ್ಮ ಭಾರತ ಅಂತ. ಇನ್ನು ಅತ್ತ ಅಮೆರಿಕದಲ್ಲಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಹತ್ವದ ಘೋಷಣೆಯೊಂದನ್ನ ಮಾಡಿದ್ದಾರೆ. ಅದೇನಂದ್ರೆ, ಮತ್ತೊಮ್ಮೆ ತಾವು ಅಧಿಕಾರಕ್ಕೆ ಬಂದ್ರೆ ಯಾರೆಲ್ಲ ಇಸ್ರೇಲ್ ವಿರುದ್ಧ ದನಿ ಏರಿಸ್ತಾ ಇದ್ದಾರೋ, ಯಾರೆಲ್ಲ ಪ್ಯಾಲೆಸ್ತೀನ್ ಪರ ಅಮೆರಿಕದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೋ, ಯಾರೆಲ್ಲ ಅಮೆರಿಕದಲ್ಲೇ ಅಮೆರಿಕ ಧ್ವಜವನ್ನ ಇಳಿಸಿ ಪ್ಯಾಲೆಸ್ತೀನ್ ಧ್ವಜವನ್ನ ಹಾರಿಸ್ತಾ ಇದ್ದಾರೋ ಅವರೆಲ್ಲರನ್ನ ಆಚೆ ಹಾಕ್ತೀನಿ ಅಂತ ಗುಡುಗಿದ್ದಾರೆ. ಅಲ್ಲದೆ ಉಗ್ರರ ವಿರುದ್ಧ ಇಸ್ರೇಲ್ ಇಡ್ತಾ ಇರೋ ದಿಟ್ಟ ಹೆಜ್ಜೆ ಹಾಗೂ ಹೋರಾಟಕ್ಕೆ ನನ್ನ ಬೆಂಬಲ ಸದಾ ಇರುತ್ತೆ ಅಂತ ಹೇಳಿದ್ದಾರೆ. ಅಮೆರಿಕದ ರಾಜಕೀಯ ತಜ್ಞರ ಪ್ರಕಾರ ಟ್ರಂಪ್ ಆಡಳಿತ ಬಾರದೇ ಇದ್ರೆ ಇನ್ನು 30 ವರ್ಷದಲ್ಲಿ ಅಮೆರಿಕ ಘೋಷಿತ ಇಸ್ಲಾಂ ರಾಷ್ಟ್ರ ಆಗೋ ಎಲ್ಲಾ ಸಾಧ್ಯತೆಗಳಿದೆ ಅನ್ನೋ ವರದಿ ಬಂದಿದೆ. ಆದ್ರಿಂದ ಅಮೆರಿಕದ ಉಳಿವಿಗಾಗಿ ಖಡಕ್ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಟ್ರಂಪ್ ಮುಂದಾಗಿದ್ದಾರೆ. ವೀಕ್ಷಕರೇ, ಒಂದು ಬಾಂಬ್ ಭಾರತದೊಳಗೆ ಬಿತ್ತು ಅಂದ್ರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬಲಪಂಥೀಯ, ಎಡಪಂಥೀಯ ಅವರು ಇವರು ಎಲ್ಲರೂ ಸಾಯ್ತಾರೆ. ಯಾಕಂದ್ರೆ ಬ್ಲಾಸ್ಟ್ ಆಗೋ ಬಾಂಬ್ಗೆ ಗೊತ್ತಿರೋದಿಲ್ಲ ನಾನು ಯಾರನ್ನ ಸಾಯಿಸ್ತೀನಿ ಅಂತ. ಇದು ಕಾಮನ್ ಸೆನ್ಸ್. ಆದ್ರಿಂದ ದೇಶದ ವಿಚಾರದಲ್ಲಿ ಏಕತೆ ಇಲ್ಲದೆ ಹೋದ್ರೆ ಭವಿಷ್ಯವನ್ನ ಊಹಿಸಿಕೊಳ್ಳೋದು ಕಷ್ಟ. ಇಷ್ಟೆಲ್ಲಾ ಉದಾಹರಣೆ ಕಣ್ಮುಂದೆ ಇದ್ರೂ ಮತ್ತೆ ನಾನು ಹೀಗೆ ಮಾಡ್ತೀನಿ ಅನ್ನೋರ ಬಗ್ಗೆ ನೋ ಕಮೆಂಟ್ಸ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.